ನಾವು ಚಿಕ್ಕವರಿದ್ದಾಗ ಈ ಊರಲ್ಲಿ ಈ ಹಸು ಎತ್ತುಗಳು ಅವಕ್ಕೆಲ್ಲ ಚೆನ್ನಾಗಿ ನೀರು ಹಾಕಿ ತೊಳೆದು ಸ್ನಾನ ಮಾಡಿಸಿ ಅವಕ್ಕೆಲ್ಲ ಕೊಂಬಿಗೆಲ್ಲ ಬಣ್ಣ ಹಚ್ಚಿ ಶೃಂಗಾರ ಮಾಡಿ ಕತ್ತಿಗೆಲ್ಲ ಗಂಟೆಗಳು ಕಟ್ಟಿ ಊರಿನಲ್ಲಿ ಸುಮಾರು ಒಂದು 8-10 ಗಾಡಿಗಳು ಬಂಡಿ ಎತ್ತಿನ ಗಾಡಿಗಳು ಕಟ್ಕೊಂಡು ಅಲ್ಲಿ ನಮ್ಮ ಊರಿನ ಹತ್ರ ಗಡಿದಮ್ಮ ಅಂತಿದೆ, ದೇವರಗುಡುಪಲ್ಲಿ ಅಂತಿದೆ. ಅಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ, ದೊಡ್ಡದು. ಒಳಗಡೆ ಪ್ರಾಂಗಣ ತುಂಬ ದೊಡ್ಡದಾಗಿದೆ. ಎಷ್ಟು ದೊಡ್ಡದಾಗಿದೆ ಅಂತಂದರೆ ನಾವು ಚಿಕ್ಕವರಿದ್ದಾಗ ಒಂದು ಸಲ 8-10 ಗಾಡಿ ಕಟ್ಕೊಂಡು ಒಳಗಡೆ ಹೋಗಿ ಆ ದೇವಸ್ಥಾನ ಸುತ್ತಲೂ 3 ರೌಂಡು 3 ಸುತ್ತು ಎತ್ತಿನ ಗಾಡಿ ಓಡಿಸಿ ಅವ್ರವ್ರ ಹತ್ರ ಚೆನ್ನಾಗಿ ಬೈಸ್ಕೊಂಡು ಬಂದಿದ್ವಿ. ಏನು ಹುಡುಗರೆಲ್ಲ ಯಾವ ರೀತಿ ಮಾಡ್ತಾಯಿದ್ದೀರಿ, ಯಾರು ನಿಮ್ಗೆ ಹೇಳಿದ್ದು ಅಂತ ನಮಗೆ ತುಂಬ ಜೋರು ಮಾಡಿದ್ರು. ಅಂದರೆ ಜೋರು ಅಂದರೆ ಈ ಥರ ಮಾಡಬಾರ್ದು ಅಂತ ಬುದ್ಧಿ ಹೇಳಿದರು. ಅದೊಂದು ನನಗೆ ಮರೆಯಲಾರದ ಘಟನೆ. ಮನೆಯಲ್ಲಿ ಅಡುಗೆ ಅಂದರೆ ಅವರೆಕಾಯಿ ಅದರದ್ದು ಸೀಸನ್ ನಮಗೆ ಕನ್ನಡದಲ್ಲಿ ಅಷ್ಟು ಗೊತ್ತಾಗಲ್ಲ. ಅವರೆಕಾಯಿ ಸೀಸನ್ನು ಮತ್ತು ಹಸಿ ಕಡಲೆಕಾಯಿ ಅವೆಲ್ಲ ತಂದು ಚೆನ್ನಾಗಿ ನೆನೆಸಿ ಬೇಯಿಸಿ ದೊಡ್ಡ ಮಡಿಕೆಯಲ್ಲಿ, ಆವಾಗ ಅಲ್ಯೂಮಿನಿಯಂ ಪಾತ್ರೆಗಳು ಅವು ಇವೆಲ್ಲ ಕಡಿಮೆ, ಮಣ್ಣಿನ ಪಾತ್ರೆಗಳು ಮಡಿಕೆಗಳಲ್ಲಿ ಬೇಯಿಸ್ತಾಯಿದ್ರು. ತುಂಬ ರುಚಿಯಾಗಿರೋವು ಮಡಿಕೆಯಲ್ಲಿ ಬೇಯಿಸಿದ್ರೆ. ಎಷ್ಟು ಬೇಯಿಸ್ತಿದ್ರು ಅಂತಂದರೆ ಹಬ್ಬಕ್ಕೆ ಬೇಯಿಸಿದ್ದು ಸುಮಾರು ಒಂದು 5-6 ದಿವಸ ತಿಂತಾಯಿದ್ವಿ, ಅಷ್ಟೆಲ್ಲ ಬೇಯಿಸ್ತಾಯಿದ್ರು. ನಮ್ಮ ಮನೇಲಿ ನಾವು ಸುಮಾರು ನಮ್ಮ ಅಣ್ಣ ಅವರ ಫ್ಯಾಮ್ಲಿ, ಎರಡನೇ ಅಣ್ಣ ಅವ್ರ ಫ್ಯಾಮ್ಲಿ, ಒಟ್ಟು ಸುಮಾರು 16 ಜನ ಇದ್ವಿ ಮನೆಯಲ್ಲಿ ನಾವೆಲ್ಲರೂ ಒಟ್ಟಿಗೆ. ತುಂಬ ಎಂಜಾಯ್ ಮಾಡ್ತಾಯಿದ್ವಿ ಹುಡುಗರು ಇದ್ದಾಗ. ಈಗಿನ ಕಾಲದ ಥರ ಅಲ್ಲ ಎಂಜಾಯ್ಮೆಂಟ್ ಅಂದರೆ ಅದು ಮತ್ತೆ ನಮಗೆ ಅದು ನೆನಪು ಮಾತ್ರ ಆಗ್ತಾಯಿದೆ ಇವಾಗ. ಆ ರೀತಿ ಇವಾಗ ಹಬ್ಬಗಳು ಮಾಡೋದಿಲ್ಲ. ಮಾಡ್ಕೊಂಡು ಇವಾಗ ತಿನ್ನೋದಕ್ಕೆ ಮಾಡ್ಕೊತಾರೆ, ಆದರೆ ಅದರದ್ದು ಅನುಭವ ಸಿಗೋದು ಕಡಿಮೆ. ಅಷ್ಟೊಂದು ಚೆನ್ನಾಗಿ ಆಚರಣೆ ಮಾಡ್ತಾಯಿದ್ರು ಹಬ್ಬಗಳು. ಈಗ ಅಂದರೆ ಕಾಲಕ್ರಮೇಣ ಎಲ್ಲ ಬದಲಾವಣೆ ಆಗ್ತಾಯಿದೆ. ಇವಾಗ ಕೂಡು ಕುಟುಂಬ ಅಂದರೆ ಒಟ್ಟು ಕುಟುಂಬಗಳು ತುಂಬ ಕಡಿಮೆ. ಮನೆಯಲ್ಲಿ 4 ಜನ ಗಂಡು ಮಕ್ಕಳಿದ್ರೆ ಮದುವೆ ಆಗಿದ್ದು ದೊಡ್ಡ ಮಗ ಮದುವೆ ಆದ ತಕ್ಷಣ ಬಂದವರು ಯಾವ ರೀತಿ ಇರ್ತಾರೆ ಅಂತ ನಮಗೆ ಗೊತ್ತಾಗಲ್ಲ. ಬಂದ ತಕ್ಷಣ 1 ವರ್ಷ ಒಳಗಡೆ ಅವರು ಬೇರೆ ಮನೆ ಮಾಡ್ತಾರೆ. ಈ ಥರ ಆಗಿ ಕೂಡು ಕುಟುಂಬಗಳು ತುಂಬ ಇಲ್ದಿರೇನೇ ಆಗಿಬಿಟ್ಟಿದ್ದಾವೆ ನನಗೆ ತಿಳಿದ ಮಟ್ಟಿಗೆ. ಅದರಿಂದ ಎಲ್ಲರೂ ಕೂಡಿ ಸಂತೋಷವಾಗಿ ಹಬ್ಬ ಆಚರಣೆ ಮಾಡೋದು ಕಡಿಮೆ ಆಗ್ತಾಯಿದೆ. ನನಗೆ ತಿಳಿದ ಮಟ್ಟಿಗೆ ಅದು ಕನಸು ಮಾತ್ರ ಅನಿಸುತ್ತೆ. ಮತ್ತು ಅದು ನೋಡೋದು ನಾನಂತ ನೋಡಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಕೂಡು ಕುಟುಂಬಗಳಿದ್ದರೆ ಖುಷಿ ಇರುತ್ತೆ ಮನೆಯಲ್ಲಿ. ಎಲ್ಲರೂ ಅಣ್ಣಂದರು, ಅವ್ರ ಅತ್ತಿಗೆಯವರು, ಅವ್ರ ಮಕ್ಕಳು, ತಂದೆ ತಾಯಿ ಒಟ್ಟಿಗೆ ಒಂದು 5-6 ಜನ ಒಟ್ಟಿಗೆ ಊಟ ಕೂತ್ಕೊಂಡ್ರೆ ಅದ್ರ ಮಜಾನೇ ಬೇರೆ. ಒಂಟಿಯಾಗಿ ಕೂತ್ಕೊಂಡು ಊಟ ಮಾಡೋದಕ್ಕೂ ಒಟ್ಟು ಕೂತ್ಕೊಂಡು ಊಟ ಮಾಡೋದಕ್ಕೆ ತುಂಬ ವ್ಯತ್ಯಾಸ ಇರುತ್ತೆ. ಈ ಊಟ ಮಾಡೋವಾಗ ಮಾತಾಡ್ಕೊಂಡು ಇನ್ನೂ 2 ತುತ್ತು ಜಾಸ್ತಿ ತಿಂದು ಚೆನ್ನಾಗಿ ಆರೋಗ್ಯ ಚೆನ್ನಾಗಿರುತ್ತೆ, ಹೊಟ್ಟೆ ಹಸಿರಲ್ಲ ಬೇಗ. ಅದರಿಂದ ಕೂಡು ಕುಟುಂಬ ನಾನು ಇಷ್ಟಪಡ್ತೀನಿ. ಕೂಡು ಕುಟುಂಬ ಇರಬೇಕು ಅಂತಂದರೆ ಅದಕ್ಕೆ ಹೆಣ್ಣು ಮಕ್ಕಳು ಕಾರಣ ಆಗ್ತಾರೆ. ಬಂದ ಹೆಣ್ಣುಮಕ್ಕಳು ಯಾವ ರೀತಿ ಇರ್ತಾರೆ ನಮಗೆ ಗೊತ್ತಾಗಲ್ಲ. ಅವರು ಅನುಸರಿಸ್ಕೊಂಡು ಅತ್ತೆ ಮಾವನ್ನ, ಮನೆಯಲ್ಲಿರೋ ಭಾವ ಅವರಾಗಲಿ, ಮೈದುನ ಆಗಲಿ, ನಾದಿನೇ ಆಗಲಿ, ಚಿಕ್ಕಮ್ಮ ಆಗಲಿ, ದೊಡ್ಡಮ್ಮ ಆಗಲಿ, ಎಲ್ಲರ ಹತ್ರ ಅನುಸರಿಸ್ಕೊಂಡು ಬಾಳ್ವೆ ಮಾಡಿದರೆ ಖಂಡಿತ ಕೂಡು ಕುಟುಂಬಗಳು ಈಗಲೂ ತಯಾರಾಗ್ತವೆ. ಇಲ್ಲ ಅಂತಂದರೆ ಅದು ಮರೀಚಿಕೆ ಅಂತಾರೆ, ಅಥವಾ ಕನಸು.
ಕನಸು ಅಂತಲೇ ಹೇಳ್ಬೋದು. ಮಾರ್ಕೆಟ್ಗೆ ಹೋಗಿ ಕಬ್ಬು ತರೋದು, ಅವರೆಕಾಯಿ ತರೋದು, ಮತ್ತು ಹಬ್ಬಕ್ಕೆ ಬೇಕಾಗಿರೋ ಸಾಮಾನುಗಳೆಲ್ಲ ತರೋದು ತುಂಬ ಖುಷಿ ಆಗ್ತಾಯಿದೆ. ಕೂಡು ಕುಟುಂಬ ಇದ್ದರೆ 4 ಜನ ಹೋಗಿ ಇನ್ನು ಹಬ್ಬಕ್ಕೆ ಬೇಕಾಗಿದ್ದು ಏನೇನು, ಒಬ್ಬರು ಹೋದರೆ ಒಂದು ಮರೆತರೆ, ಒಂದು ತಂದರೆ ಒಂದು ಮರೆತು ಬಂದಿರ್ತೀವಿ. ಅದೇ ಪ್ರಕಾರ 4 ಜನ ಮಕ್ಕಳನ್ನ ಕರ್ಕೊಂಡು ಪೇಟೆಗೆ ಹೋದರೆ ಬೇರೆ ವಿಧವಾದೆಲ್ಲ ನಾವು ವಸ್ತುಗಳೆಲ್ಲ ತೊಗೊಂಬಂದು ಇನ್ನೂ ಚೆನ್ನಾಗಿ ಹಬ್ಬ ಮಾಡ್ಬೋದು. ಊಟಕ್ಕೆ ಕೂತ್ಕೊಂಡಾಗ 10 ಜನ ಒಟ್ಟಿಗೆ ಕೂತ್ಕೊಂಡ್ರೆ ಮಧ್ಯದಲ್ಲಿ ಇಟ್ಕೊಂಡ್ಬಿಟ್ಟು 10 ಜನ ಸುತ್ತಲೂ ಕೂತ್ಕೊಂಡು ಊಟ ಮಾಡೋದು, ಅದರದ್ದು ರುಚಿನೇ ಬೇರೆ. ಒಂಟಿಯಾಗಿ ಕೂತ್ಕೊಂಡು ಏನಪ್ಪ ಇದು ಅಂತ ಊಟ ಮಾಡಿದ್ರೆ ಅದು ರುಚಿನೇ ಬೇರೆ. ಅದಕ್ಕೆ ನಾನು ಕೂಡು ಕುಟುಂಬ ತುಂಬ ಇಷ್ಟಪಡ್ತೀನಿ. ನಮ್ಮ ದೇಶದ ಸಮಸ್ತ ಜನರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು.